ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಇಂದು ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಸರಳವಾಗಿ ಜರುಗಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಇಂದು ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಸರಳವಾಗಿ ಆಚರಿಸಿದರು. ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವವನ್ನು ಕಳಸ ಮತ್ತು ಡೊಳ್ಳು ಬಾಜಿ ಭಜಂತ್ರಿ ಬಾರಿಸುವ ಮೂಲಕ ಮೆರವಣಿಗೆ ಮಾಡುತ್ತಾ ದೇವತೆಗಳ ಸ್ಥಳಕ್ಕೆ ತಂದು ಬಹಳ ಅದ್ದೂರಿಯಾಗಿ ಪೂಜೆಯನ್ನ ಮಾಡಿದ್ರು. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿ ಪೂಜೆಯನ್ನ ಮಾಡಿಸ್ತಾರೆ. ಹಾಗೆ ಈ ಜಾತ್ರೆ ಮಹೋತ್ಸವಕ್ಕೆ ಮಾತಂಗಿ ಮಾತೆಯರು ಜೋಗಮರು ವಿಶೇಷ ನೃತ್ಯವನ್ನ ಮಾಡುತ್ತಾ ಮೆರಗನ್ನ ತಂದ್ರು. ಹಾಗೆ ಹೆಬ್ಬಾಳಕೆ ಗ್ರಾಮದ ಅಧ್ಯಕ್ಷರಾದ ಚಂದ್ರಕಾಂತ ಮಲ್ಕಾಪುರ್ ಅವರು ಜಾತ್ರಾ ಮಹೋತ್ಸವ ಅಂಗವಾಗಿ ಹಾಗೂ ದೇವತೆಗಳ ವಿಶೇಷ ಕುರಿತು ಮಾತನಾಡಿದ್ರು. ಈ ಜಾತ್ರೆ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಭಾಗದಿಂದ ಬಂದು ಪೂಜೆ ಸಲ್ಲಿಸುತ್ತಾರೆ ಹಾಗೂ ಅವರ ಈಡೇರಿಕೆಗಳನ್ನ ದೇವಿಯು ನೆರವೇರಿಸುತ್ತಾರೆ ಅಂತ ಭಕ್ತರು ಹೇಳಿಕೊಂಡ್ರು. ಈ ಸಂದರ್ಭದಲ್ಲಿ ಚಂದ್ರಕಾಂತ ಮಲ್ಕಾಪುರ್, ತಿಪ್ಪರೆಡ್ಡಿ, ಅನೇಕ ಗಣ್ಯರು ಭಾಗಿಯಾಗಿದ್ರು. ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ಹೆಬ್ಬಾಳ ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಈ ವರ್ಷ ಕಾಳಿಕಾದೇವಿಯ ಮೆರವಣಿಗೆ ಒಳ್ಳೆಯ ವಿಜೃಂಭಣೆಯಿಂದ ಆಗಿತ್ತು. ಡೊಳ್ಳು ಮತ್ತು ಭಜಂತ್ರಿ, ಬಾಜಿ ಎಲ್ಲ ಸಂಭ್ರಮದಿಂದ ಮತ್ತು ಬರ್ತಕ್ಕಂಥ ಭಕ್ತಾದಿಗಳು ಬಹಳಷ್ಟು ಜನಸಂಖ್ಯೆ ಬಂದಿದ್ದರು. ಆ ದೇವಿ ಹೊರ ವರ್ಷದೊಳಗೆ ಅವರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಅವರು ಬೇಡಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಮತ್ತು ಅವರಿಗೆ ಒಳ್ಳೆಯದನ್ನು ಮಾಡಿಕೊಟ್ಟ. ಇಲ್ಲಿವರೆಗೂ ತಾವು ಮನಸ್ಸಿನಲ್ಲಿ ಏನನ್ನು ಬೇಡ್ಕೊಂಡು ಹೋಗ್ಯಾರ, ಅವರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಮುಂದಾದರೂ ಒಳ್ಳೆಯದಾಗಂಥ ಪರಿಸ್ಥಿತಿಗೆ ಇಲ್ಲಿ ಯಾವ ಫೇಲ್ ಆಗಿಲ್ಲ. ನಮ್ಮ ದೇವಸ್ಥಾನ, ನಮ್ಮ ಗ್ರಾಮ ದೇವತೆ ಒಳ್ಳೆಯ ವಿಜೃಂಭಣೆಯಿಂದ 3 ವರ್ಷಕ್ಕೊಮ್ಮೆ ಪ್ರತಿ ವರ್ಷವೂ 3 ವರ್ಷಕ್ಕೊಮ್ಮೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದ್ರು ಮಾಡ್ತಾ ಹೋಗ್ತಾರೆ. ಇನ್ನು ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಿಂದ ಮತ್ತು ಹೆಚ್ಚಿನ ಡೊಳ್ಳು ಸೇವೆಯಿಂದ ಮತ್ತು ಹೆಚ್ಚಿನ ಬಾಜಿಯಿಂದ ಮಾಡ್ತಕ್ಕಂಥ ಭಕ್ತಾದಿಗಳನ್ನ ಭಾಳ ಮುಂದಿನ ವರ್ಷ ಮಾಡೋಂಥ ಎಲ್ಲರೂ ಕೂಡಿ ಮಾತಾಡಿದ್ದಾರೆ. ಸುತ್ತಮುತ್ತ ಜನ ಸೇರ್ಕೋದಿರ್ಬೋದು. ಒಂದು ಕನಿಷ್ಠ ಅಂದರೆ 500ರಿಂದ 600 ಜನಸಂಖ್ಯೆ ಅಂತ ಕೂಡಿದೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗುಸ್ಸಾಮಿ. ಗ್ರಾಮ ದೇವತೆ ಇದು 3 ವರ್ಷಕ್ಕೊಮ್ಮೆ, ಪ್ರತಿ 3 ವರ್ಷಕ್ಕೊಮ್ಮೆ ಇದು ವಿಜೃಂಭಣೆಯಿಂದ ನಡೀತದೆ. ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಇದಕ್ಕೆ ಎಲ್ಲರೂ ಭಾಗಿಯಾಗ್ತಾರೆ. ಮತ್ತು ಈ ರಾತ್ರಿ ಬೆಳಕಕ್ಕೆ ಡೊಳ್ಳಿನ ಸೇವೆ ಮತ್ತು ಜೋಗಮ್ಮರ ಸೇವೆ ಮತ್ತು ಮಾತಂಗಿ ಮಕ್ಕಳದು ಒಂದು ಸೇವೆ ಮತ್ತು ಊರನ್ನವರು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾರೆ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ತಾಯಿ ಗಂಗಾಸ್ಥಳ ಮಾಡ್ತಾಳೆ. ಮೆರವಣಿಗೆಯಿಂದ ಡೊಳ್ಳು ಮತ್ತು ಕಣಿಮದ್ದಲು ಬಾಜಿ ಭಜಂತ್ರಿ ತಗೊಂಡು ಗಂಗಾಸ್ಥಳ ಮಾಡಿ ಮತ್ತು ಹೊಳ್ಳಿ ಬಂದು ತನ್ನ ಜಾಗಕ್ಕೆ ಕುಳಿತಾಳೆ ದೇವಿ. ಮತ್ತು ಮುಂಜಾನೆ ಅವೆಲ್ಲ ಪ್ರಸಾದ ಭಕ್ತರು ಬಂದು ಪ್ರಸಾದ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪರೆಡ್ಡಿ. ಎಲ್ಲಿಂದ ಮೆರವಣಿಗೆ ಮಾಡ್ಕೊಂಬಂದ್ರಿ? ಇದು ಗಂಗಾಸ್ಥಳ ರೀ, ಹಳ್ಳದಿಂದ ರೀ. ಎಲ್ಲಿಂದ? ಯಾವ ಹಳ್ಳ? ಹಿರಿಹಳ್ಳ ಅಂತಾರೆ ರೀ. ಹಿರಿಹಳ್ಳಿಂದ ಮೆರವಣಿಗೆ ಮಾಡ್ಕೊಂತ ಮತ್ತು ಚಿಕ್ಕ ಬಳಕ ಬರ್ತಾವೆ ರೀ ಹೊಳ್ಳಿ ಗುಡಿಗೆ. ಹೋಗಾಗನ ಈ ಗುಡಿಲಿಂದ ಹೋಗಿ ಹಳ್ಳಕ್ಕೆ ಗಂಗಾಸ್ನ ಪೂಜೆ ಮಾಡ್ಕೊಂಡು ಹೊಳ್ಳಿ ಬಂದು ಗುಡಿಗೆ ರಥ ಬರ್ತದೆ. ಎಷ್ಟು ದಿನ ಇರ್ತಾರೆ ದೇವರು ಇಲ್ಲಿ? ಅಮಾಸಿ ಎದೆ ಕಿತ್ತು ಸಲಿಯಾಗ 2 ದಿನಕ್ಕೆ ಒಳಗೆ ಹೋಗ್ತಾರೆ.